ಚಾನಲ್. ಚಿಲ್ಡಾಗಿರೋ ವೆದರಲ್ಲಿ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಇವತ್ತಿನ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಆಚೆ ಕಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ನಮ್ಮ ಪಾಪು ಇಬ್ಬರು ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಟಿಫನಿಗೆ ನಾನು ಆ್ಯಸ್ ಯೂಶ್ವಲ್ ಓಟ್ಸ್ ಆ್ಯಂಡ್ ಫ್ರೂಟ್ಸ್ನ ಪ್ರಿಫರ್ ಮಾಡ್ತೀನಿ. ನಮ್ಮ ಪಾಪುಗೆ ಇವತ್ತು ಚಪಾತಿ ಜೊತೆಗೆ ಪಾಲಕ್ ಯೂಸ್ ಮಾಡಿ ಚೆನ್ನಾಗಿ ಮಸಾಲ ಮಾಡಿಕೊಟ್ಟಿದ್ದೆ. ಅವಳಿಗೆ ತುಂಬ ಇಷ್ಟ ಅದು. ಸೊ ಅವಳು ಕೂಡ ಹ್ಯಾಪಿಯಾಗಿ ಎಂಜಾಯ್ ಮಾಡಿಕೊಂಡು ಚಪಾತಿ ಮತ್ತು ಚೆನ್ನ ಮಸಾಲಾನ ತಿಂದಳು. ನೆಕ್ಸ್ಟ್ ಅದಾದಮೇಲೆ ಪಾರ್ಕಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ನಾನು ಪಾಪು ಇಬ್ಬರು ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಪಾಪುನ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ನೆಕ್ಸ್ಟ್ ನಾನು ಇಲ್ಲಿ ಬೆಳಗ್ಗೆ ಮಾಡಿದ್ದು ಚಪಾತಿ ಮತ್ತು ಪಾಲಕ್ ಚೆನ್ನ ಮಸಾಲದ್ದು ರೆಸಿಪಿ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ ಫ್ರೈಯಿಂಗ್ ಪ್ಯಾನಲ್ಲಿ 2 ಟೊಮೆಟೊ, 2 ಈರುಳ್ಳಿ ಮತ್ತು ಒಂದು ಅರ್ಧ ಕಟ್ ಪಾಲಕ್ ಸೊಪ್ಪು, ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಗೋಡಂಬಿ ಮತ್ತು ಬಾದಾಮಿನ ಆ್ಯಡ್ ಮಾಡಿಕೊಂಡು ಒಂದು 10-15 ಮಿನಿಟ್ಸ್ ಫ್ರೈ ಮಾಡಿ ಕೂಲ್ ಡೌನ್ ಆಗೋಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಆ ಮಿಕ್ಸ್ಚರ್ನ ನಾವು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಸೈಡು ನಾನು ಮೊದಲೇ ಚೆನ್ನಾನ 1 ಡೇ ಬಿಫೋರ್ ನೆನೆಸಿರೋದನ್ನ ಒಂದು 8 ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ನಾನು ಏನು ಫ್ರೈ ಮಾಡ್ಕೊಂಡಿದ್ನೋ ಆ ಮಿಕ್ಸ್ಚರ್ ಕೂಲ್ ಡೌನ್ ಆಗಿದೆ. ಅದನ್ನು ಬ್ಲೆಂಡ್ ಮಾಡಿಕೊಂಡು ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಬ್ಲೆಂಡ್ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ರಿಸ್ಕ್ ಏನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಅದಕ್ಕೆ ಸಾಲ್ಟು, ಇಂಗು ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಕುಕ್ ಮಾಡಿ ಇಟ್ಕೊಂಡಿರೋ ಚೆನ್ನಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗ್ರೀನ್ ಚಿಲ್ಲೀಸ್ ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಕಸೂರಿ ಮೇಥಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕರ್ಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಚಪಾತಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಲಂಚಿಗೆ ನಾವು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ 1 ಟೈಮ್ ಮೀಲ್ನ ಮನೆಯವ್ರು ಎಲ್ಲರೂ ಸೇರಿ ಊಟ ಮಾಡಿದ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಸೊ ನಮ್ಮ ಮನೇಲಿ ಮಧ್ಯಾಹ್ನ ಹೊತ್ತು 3 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಅವರಪ್ಪ ಅವಳಿಗೆ ಜಾಮೂನ್ ತೊಗೊಂಡು ಬಂದು ಕೊಟ್ಟಿದ್ದರು, ಹಾಕ್ಕೊಟ್ಟಿದ್ದೆ, ತಿಂತಾ ಇದ್ದಾಳೆ ಅವಳು. ಅವಳದು ಒಂದು ಗುಡ್ ನೇಚರ್ ಏನಂದರೆ ಅವಳು ಒಬ್ಬಳೇ ಏನೂ ತಿನ್ನಲ್ಲ. ಅವಳು ಏನೇ ತಂದಿದ್ರು ನಮಗೆ ತಿನ್ನಿಸಿ ಆಮೇಲೆ ಅವಳು ತಿಂತಾಳೆ. ಸೊ 3 ಜನ ಕೂತ್ಕೊಂಡು ಹ್ಯಾಪಿಯಾಗಿ ಊಟ ಮಾಡಿ ಮುಗಿಸಿದ್ವಿ. ನೈಟು ಪಾಪುನ ಸ್ವಲ್ಪ ಕೆಳಗಡೆ ಕರ್ಕೊಂಡೋಗಿ ಮಕ್ಕಳ ಜೊತೆ ಆಟ ಆಡಿಸ್ಕೊಂಡು ಆಟ ಆಡೋಕ್ಕೆ ಬಿಡ್ತೀವಿ. ಸ್ವಲ್ಪ ಹೊತ್ತು ಆಟ ಆಡಿದ್ಲು ಅವಳು ಕೂಡ ಅವ್ರ ಜೊತೆಗೆಲ್ಲ. ಅದಾದಮೇಲೆ ಏನಾದರೂ ತಿನ್ಕೊಂಡು ಬರೋಣ, ತುಂಬ ಚಳಿ ಇತ್ತು ಅಂತ ಹೇಳಿ ನಾನು ಪಾಪು ನಮ್ಮ ಹಸ್ಬೆಂಡು ಹೋಟೆಲಿಗೆ ಹೋಗಿ
ಹೋಟೆಲಿಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಆರ್ಡರ್ ಮಾಡಿ ತಿಂದ್ವಿ. ನಮ್ಮ ಪಾಪುಗೆ ಏನಂದರೆ ಕೆಚಪ್ಪಲ್ಲೇ ಅವಳು ಹೋಟೆಲ್ ದಿನ ಮುಗ್ದೋಗುತ್ತೆ. ಸೊ ಅವಳು ಎನಿ ಟೈಮ್ ಹೋಟೆಲ್ಗೆ ಹೋದಾಗ ಬರೀ ಕೆಚಪ್ ತಿಂದೇ ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಬರ್ತಾಳೆ. ಸೊ ಈ ಥರ ನಮ್ಮ ಡೇ ಎಂಡ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.